Hi students, welcome to Pattatkal English Academy and Padishankar English Academy. PUC first year midterm question papers, Mr. ಏನು ಎಕ್ಸಾಮಿನೇಷನ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅದಾವಲ್ಲ ಒಂದು ಡಿಸ್ಕಷನ್ ಮಾಡ್ಲಿಕ್ಕೆ ಹತ್ತೀನಿ. ಈಗಾಗಲೇ 4 ವಿಡಿಯೋಗಳನ್ನ ಹಾಕಿನಿ. ಅಂದರೆ ಈ ಈ ಒಂದು 10-12 ಡಿಸ್ಟಿಕ್ನ ಕ್ವಶನ್ ಪೇಪರ್ಸನ್ನು 2023 ಮತ್ತಿದು ಕನ್ಫ್ಯೂಷನ್ ಮಾಡ್ಕೊಬಿಟ್ರಿ. ಈ ವರ್ಷ ಹೊಸ ಸಿಲೆಬಸ್ ಆದಮೇಲೆ ಏನೂ ಎಕ್ಸಾಮ್ ಬಂದೇ ಇಲ್ಲಲ್ಲ, ಹಾಗಾಗಿ ಭಾಳ ಕ್ವಶನ್ಸ್ಗಳು, ಸ್ವಲ್ಪ ಕ್ವಶನ್ಸ್ಗಳು ಅಷ್ಟೇ ಬೇರೆ ಬರ್ತಾವ್ರಿ ಇವತ್ತಿಂದ ಕಂಪೇರ್ ಮಾಡಿದ್ರೆ. ಅಂದರೆ 2 ಮಾರ್ಕ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸ್ ಬರ್ತವೆ, ಬಟ್ ಇದರೊಳಗೆ ಅವು ಇರೋದಿಲ್ಲ. ಉಳ್ಕೋದೆಲ್ಲ ಕ್ವಶನ್ಸ್ಗಳು ಬರ್ತಾವೆ. ಹೀಗಾಗಿ ಇದನ್ನು ಮಾಡಿದರೆ ಬೇಕಾದಷ್ಟು ಕವರ್ ಆಗ್ತದೆ. ನಿಮಗೆ ಎಲ್ಲ ಕವರ್ ಆಗ್ತೈತೆ ರೀ, ಬೇಕಾದಷ್ಟು ಅನ್ನೋಕ್ಕೇನು 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಬಿಟ್ಟರೆ ಮತ್ತಿನ್ನೇನದ ರೀ, 1-2 ಕ್ವಶನ್ಗಳು ಕೇಳೋ ಸ್ಟೈಲ್ ಚೇಂಜ್ ಅದ ಅಷ್ಟೇ. ಅದಕ್ಕೆ ಉಳ್ಕೋದೆಲ್ಲ ಏನು ಸ್ಟೈಲೂ ಏನು ಚೇಂಜ್ ಇಲ್ಲ. ಅದು ಬರೋದು ಸೆಕೆಂಡ್ ಇಯರ್ಗೆ ಅದು ಸ್ವಲ್ಪ ಚೇಂಜ್ ಮಾಡಿರೋದು. ನಿಮಗೇನಿಲ್ಲ ರೀ, ಫಸ್ಟ್ ಇಯರ್ ನೀವು ಏನಿಲ್ಲ. ಇದು 2023 ಬಿಡು ಅಂತ ಅನ್ಕೋಬೇಡ್ರಿ. ಈ 2023 ಅಪ್ಲೈ ಆಗ್ತದೆ, 100% ಅಪ್ಲೈ ಆಗ್ತದೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಅಷ್ಟು ಬರೋದಿಲ್ಲ ಅಷ್ಟೇ. ಈಗ ಮಾಡಿರಲ್ಲ ಈ ವರ್ಷವನ್ನು, ಮತ್ತು ಈಗ ಪ್ರಾಕ್ಟೀಸ್ಗಾಗಿ ಇವ್ನು ಮಾಡೋಣ. ಇಷ್ಟರೇ ಸಿಗ್ತೈತಲ್ಲ ನಮಗೆ. ಯಾರೋ ಸರ್ ಇವ್ರು ಕಲೆಕ್ಷನ್ ಮಾಡಿದಾರ, ಇವರೆಲ್ಲ ಇಲ್ಲೊಬ್ಬರು ಇದ್ದಾರೆ ನೋಡಿ, ಅವ್ರ ಹೆಸರು ಹಾಕ್ಯಾರ. ನನ್ನ ಹೆಸರು ಅಂತ ತಿಳ್ಕೊಂಡ್ರಿ ನೀವು. ಇದು ನನ್ನ ಹೆಸರು ಇದು ಅಲ್ಲ, ಈ ಕ್ವಶನ್ ಪೇಪರ್ ಸಂಗ್ರಹ ಮಾಡಿದಂಥವ್ರು ತಮ್ಮ ಹೆಸರು ಹಾಕಿಬಿಟ್ಟಾರೆ ಇಲ್ಲಿ. ಹೀಗಾಗಿ ಅವ್ರಿಗೆ ನಾನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ. ಎಲ್ಲ ಸಂಗ್ರಹ ಮಾಡಿ ಕೊಟ್ಟಾರಲ್ಲ, ಹಾಗಾಗಿ ಹೇಳಿ ಅವ್ರ ಹೆಲ್ಪು ನಾ ತಗೊಂಡು ಇಬ್ಬರದ್ದು ಹೆಲ್ಪ್ ಸೇರಿಸಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಬರೀ ಕ್ವಶನ್ಸ್ಗಳನ್ನು ಮಾಡೋಣ. 1 ಮಾರ್ಕ್ ಕ್ವಶನ್ಸ್ ಇವು ಗೊತ್ತದೆ ನಿಮಗೆ. ಈ ಹೆಡಿಂಗ್ ಏನು ಓದಕ್ಕೇನು MC ಕ್ವಶನ್ಸ್ ಇವು ಬಂದ್ಬಿಡ್ರಿ. ಕ್ವಶನ್ ನಂಬರ್ 1, ಇನ್ ದ ಜೆಂಟಲ್ಮನ್ ಆಫ್ ದ ಜಂಗಲ್ ಡ್ಯಾಶ್ ಸ್ಟಾರ್ಟೆಡ್ ಟು ಗ್ರಂಬಲ್. ಗ್ರಂಬಲಿಂಗ್ ಮಾಡಿದವ್ರು ಯಾರು, ಚೀರಾಡಕ್ಕೆ ಚಾಲು ಮಾಡಿದವ್ರು ಯಾರು, ಮನುಷ್ಯ. ಯಾಕೆ ಚೀರಾಡ್ತಾನೆ ಗೊತ್ತೈತೆ ನಿಮಗರೆ? ಎಲ್ಫಂಟು ಅವನಿಗೆ ಸ್ವಲ್ಪ ಟ್ರಂಕ್ ಅಷ್ಟೇ ಇಡಲಿಕ್ಕೆ ಪ್ಲೇಸ್ ಕೊಡು ಅಂತಂತು. ಆಯಿತು ಅಷ್ಟೇ ಇಡು ಅಂತಂತಂತು. ಮುಂದೆ ಟ್ರಂಕ್ ಪುಷ್ ಮಾಡಿಬಿಟ್ಟು ಹೆಡ್ ಅವನ್ನ ಹೊರಗೆ ಫ್ಲಿಂಗಿಂಗ್ ಮಾಡ್ತೈತ್ರಿ. ಆಮೇಲೆ ಒಳಗೆ ಮಲ್ಕೊಂಡ್ಬಿಡ್ತೈತಿ ಮನುಷ್ಯನ ಅಷ್ಟು ಇದ್ರಾಗ ಹೋಗ್ತೈತಿ. ಆಮೇಲೆ ಅದು ಏನಾಗ್ತದೆ, ಮನುಷ್ಯ ನಂದಿದು ಇಲ್ಲ, ಇದು ನಾ ಆಕೂಪ ಮಾಡ್ಕೊಂಡು ನಂದು ಹಿಂಗತ್ತೆ ಅಂದಾಗ ಅವೆಲ್ಲ ಮನುಷ್ಯ ಚೀರಾಡಕತ್ಬಿಡ್ತಾರೆ. ಅಯ್ಯೋ ಇದು ಅನ್ಯಾಯ ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಎಲ್ಲ ಏನು ಬರ್ತೈತಲ್ಲ, ಗ್ರಂಬಲಿಂಗ್ ಮಾಡಿದವರು ಮ್ಯಾನ್ ಲಯನ್ ಬಂದು ಹೇಳ್ತೈತಿ, ಇದು ಡೋಂಟ್ ಗ್ರಂಬಲ್, ನಿಮಗೆಲ್ಲ ಇದು ಮಾಡ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳ್ತೈತಲ್ರ. ಇದು ಕರೆಕ್ಟ್ ಆಗ್ತೈತೆ, ಈ ಆನ್ಸರ್ ಕರೆಕ್ಟ್ ಆಗ್ತೈತಿ. ಮ್ಯಾನ್. No one from the man's side was included in the commission of inquiry in the story The Gentleman of the Jungle. ಹೌದು, ಕರೆಕ್ಟ್. ಇಲ್ಲ, ಯಾರೂ ಇಲ್ಲ. ಎಲ್ಲ ಇರುವಂಥ 5 ಎಲ್ಲ ಮೆಂಬರ್ಸ್ ಅವರೇ ಇದ್ರು. ಮ್ಯಾನ್ ಕಮ್ಯುನಿಟಿಯಿಂದ ಒಬ್ಬರು ಇರಲಿಲ್ಲ. ರೀಸನ್ ಕೇಳ್ತಾರೆ, ಬಿಕಾಸ್ ಅಂತೇಳಿ. ಬಿಕಾಸ್ ಅಂದರೆ ಆಲ್ ಮೆನ್ ವರ್ ವೆಲ್ ಎಜುಕೇಟೆಡ್. ನೋ, ನಾಟ್ ಕರೆಕ್ಟ್ ರೀಸನ್. ನೋ ಮ್ಯಾನ್ ವಾಸ್ ವೆಲ್ ಇನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕೇಶನ್ ಆಫ್ ದ ಜಂಗಲ್. ಇದು ಕರೆಕ್ಟ್ ರೀ. ಅದಕ್ಕೆ 3 ರೀಸನ್ ಹೇಳ್ತದೆ. ಯು ಡೋಂಟ್ ಹ್ಯಾವ್ ಕ್ಲಾಸ್, we are known for our impartiality, and you don't have well enough education to understand the intricacies of jungle law. ಹಿಂಗತೆ ಹೇಳಿ 3 ರೀಸನ್ ಕೊಡ್ತೈತೆ ಅದು. we are known for our quality, impartiality ಅಂತ ತಿಳ್ಕೊಂಡು ಇದು ರೀಸನ್. ಇದೇನು ಇರೋದೇ ಇಲ್ಲ, ಡೆಫಿನೆಟ್ಲಿ ಇದೇ ರೀಸನ್ ರೀ. The man did not ask to choose none of the above ಅಂತಾರೆ. ಇದೆಲ್ಲ ಆಗಲ್ಲ. ದಿಸ್ ಈಸ್ ರೈಟ್ ಆನ್ಸರ್. 3rd ಕ್ವಶನ್ ಏನದು? ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ಸ್ ಆರ್ ಹೇಳ್ರಿ. ದ ಸ್ಕೂಲ್ ಈಸ್ ಕಂಪೇರ್ಡ್ ಟು ಬರ್ಡ್, ಫ್ರೂಟ್, ಬಡ್ಸ್, ಕೇಜ್. ಇದು ಕೇಜ್ ಆದರೆ ಬಾಯ್ ಒಳಗೆ ಕುಂತಂಥ ಸ್ಟೂಡೆಂಟ್ ಬರ್ಡ್ ಆಗ್ತಾರೆ. ಇವರು ಬರ್ಡ್ ಅಂದ್ರೆ ಬಾಯ್ ಇದೇ ಸ್ಕೂಲ್ ಅಂತಾರೆ, ಬರ್ಡ್ ಸ್ಟೂಡೆಂಟ್ ಅಂದರು. ಸ್ಟೂಡೆಂಟ್ ಅಂದ್ರೆ ಬರ್ಡ್ ಆಗ್ತೈತೆ. ಸ್ಕೂಲ್ ಅಂತಾರೆ, ಸ್ಕೂಲ್ ಅಂದ್ರೆ ಕೇಜ್ ಒಂಥರ ಜೈಲು, ಒಳಗೆ ಕ್ರಿಮಿನಲ್, ನೋ ಫ್ರೀಡಮ್ ಅಂದಂಗೆ ಅದು. ದ ವೈಟ್ ಮ್ಯಾನ್ ಆಫರ್ಡ್ ಹೀಸ್ ಡ್ಯಾಶ್ ಮೊದಲು ಟು ಮಾರ ಇನ್ ದ ಸ್ಟೋರಿ. ಅಂದರೆ ನೀ ತೋರಿಸು ಅದು ನಮಗೆ ಎಲ್ಲಿ ಬಂತು ಅಂತ ತಿಳ್ಕೊಂಡಿದ್ದು. ನೀವು ಯಾವ ಪ್ಲ್ಯಾಂಟ್ ಯೂಸ್ ಮಾಡಿ ನಿನ್ನ ಕೈಗೆ ಇದು ಸ್ಟೇನ್ ಎಲ್ಲ ಇಲ್ಲ, ಬ್ಲಡ್ ಎಲ್ಲ ಇಲ್ಲ, ಅದನ್ನು ತೋರಿಸು, ನಂದು ಎಂಟೈರ್ ಎಸ್ಟೇಟೇ ಕೊಟ್ಬಿಡ್ತೀನಿ ನಿಮ್ಗೆ. ಒಂದ್ಸಲ ಪ್ಲ್ಯಾಂಟೇಶನ್ ಐತಿ, ಒಂದ್ಸಲ ಎಸ್ಟೇಟ್ ಅಂತ ಐತಿ, ಲೆಸನ್ದಾಗ ಐತ್ರಿ. ಒಂದ್ಸಲ ಎಸ್ಟೇಟ್ ಅಂತ ಬಂತು, ಒಂದ್ಸಲ ಪ್ಲ್ಯಾಂಟೇಶನ್ ಬಂತು. ಇದು ಈಸ್ ಈ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ಸಾಕಾಗದಲ್ಲಿ ಇವನಿಗೆ ಹೆಚ್ಚಿಗೆ ಇದದ ನೀವು ಅಂತ ಹೇಳ್ಕೊಂಡು
ಇನ್ನಷ್ಟು ಹೆಚ್ಚು ಕೊಡ್ಬೇಕಂತ ತಿಳ್ಕೊಂಡು ಕೇಳ್ತಾನ ಆಶೆ. ಆವಾಗ ಪಿಸ್ಟೋಲ್ ತೊಗೊಂಡು ಹೆದರ್ಸ್ತಾನಲ್ಲ ಅವ್ರಿಗೆ. ಎಂಟೈರ್ ಸ್ಟೇಟ್ ಕೊಡ್ತೀನಿ. ಎಸ್ಟೇಟ್ ಏನು ಸ್ಟೇಟ್ ಅಂದಾಗ ಎಂಟೈರ್ ಎಸ್ಟೇಟ್. ಓಕೆ. ದ ಮೆಡಿಸಿನಲ್ ಕ್ರೀಪರ್ ಬೇರ್ಸ್ ಫ್ರೂಟ್ಸ್ ಇನ್ ದ ಬಂಚು ಲೈಕ್ ಗ್ರೇಪ್ಸ್ ರೀ. ಗ್ರೇಪ್ಸ್ ಇದು ಕಾಣಿಸೋದಿಲ್ಲ ಸರಿಯಾಗಿ, ಗ್ರೇಪ್ಸ್ ರೀ ಅದು. ಫ್ಲವರ್ಸ್ ಏನದವಲ್ಲ ಬೀಟಲ್ ಫ್ಲವರ್ಸ್ ಥರ ಇರ್ತಾವ್ರಿ. ಇದು ಏನು ಲೀವ್ಸ್, ಬೀಟಲ್ ಲೀವ್ಸು. ಫ್ಲವರ್ಸು ವೈಟ್ ಇರ್ತವೆ. ಮತ್ತು ಅದು ಇವಾಗ ಮಾಹಿತಿ ಕೊಡ್ತಾರಲ್ಲ ಮರ ಎಲ್ಲ. ಎಸ್ ಬಾರಿ ಬಂಚ್ ಲೈಕ್ ಗ್ರೇಪ್ಸ್. ಇನ್ ದ ಸ್ಟೋರಿ ರೈನಿ ಸೀಸನ್ ಕಾಣಿಸ್ಕೊಂತೈತೆ ಅಂತ ಹೇಳಿ. ಇನ್ ದ ಸ್ಟೋರಿ ಓರ್ ಮನುಷ್ಯನ್ ದ ಪೀಪಲ್ ಆಫ್ ದ ಸಿಟಿ ವರ್ ನಾಟ್ ನೋನ್ ಟು ದಿ ಕ್ವಾಲಿಟಿ ಆಫ್ ಮರ್ಷೀದ್. ಸ್ಟೇಟ್ಮೆಂಟ್ ಏನದ 7th ಕ್ವಶನ್. ದ ನರೇಟರ್ ಯೂಸ್ ಟು ಸ್ಲೀಪ್ ಆಲ್ ದ ಡೇ and wake up at 4 p.m. Yes, statement is true. This was to save the expense of drinking his morning tea and eating midday meal, noon meal. The reason is also correct. Both statement and reason are true. This is correct. Only ಬಿಟ್ಬಿಡ್ರಿ, ಓನ್ಲಿ ನೋಡಕ್ಕೆ ಹೋಗ್ಬಿಡ್ರಿ, ಬೋತಕ್ಕೆ ಬರ್ರಿ. ಬೋತ್ ಬಂದಾಗ ನೋಡ್ಬೇಕ್ರಿ, ಬೋತ್ ಆರ್ ಟ್ರೂ ಅಂತಾರೋ ಬೋತ್ ಆರ್ ಫಾಲ್ಸ್ ಅಂತಾರೋ. ಬೋತ್ ಆರ್ ಟ್ರೂ ಅಂದ್ರೆ ಇದು ಕರೆಕ್ಟ್ ಆಗ್ತದೆ. 8th ಕ್ವಶನ್. ಅಕಾರ್ಡಿಂಗ್ ಟು ದ ಪೋಯೆಟ್ ಇನ್ ಮನಿ ಮ್ಯಾಡ್ನೆಸ್, ಮನಿ ಈಸ್ ಅವರ್ ಮ್ಯಾಡ್ನೆಸ್ ರೀ. ಇದು ರೀ ಹ್ಯಾಪಿನೆಸ್ ಅಂತಾರೆ, ಕೈಂಡ್ನೆಸ್ ಅಂತಾರೆ, ಸ್ಯಾನಿಟಿ ಅಂತಾರೆ, ಇವೆಲ್ಲ ಬರೋದೇ ಇಲ್ಲ ಅಲ್ಲಿ. ಮನಿ ಈಸ್ ಅವರ್ ಮ್ಯಾಡ್ನೆಸ್. ನೆಕ್ಸ್ಟ್ ಮ್ಯಾಚ್ ದ ಕಾಲಮ್ A with column B related to the lesson Babar Alina. Okay, Tulurani Hajra, fishmonger, an illiterate fishmonger. One of the souls, great souls, pure souls ಅಂತ ಬರ್ತೈತಿ ಇವ್ರಿಗೆ. ನಾಸಿರುದ್ದೀನ್ ಶೇಖ್ ಅವ್ರ ಫಾದರ್ ಇವ, ಜೂಡ್ ಸೆಲ್ಲರ್ ಇವ. ದೆಬಾರಿತ ಅವ ಅಂತಿರ್ತೀನಿ ರೀ ನಾನು, ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಇವು ನಮ್ಮ ಭಾಷೆ, ನಾವು ಅಂಥದ್ರಲ್ಲಿ ಹುಟ್ಟಿ ಬಂದೀವಿ ಇಲ್ಲಿ ಆ ಏರಿಯಾದೊಳಗ್ರಿ. ಇವು ಏನಪ್ಪ ಇವ್ರು ಹೆಂಗಂತ. ಒಂದ್ಸಲ ಮಂಗಳೂರಿಗೆ ಹೋಗಿದ್ದೆ, ನನ್ನ ಮಗ ಅಲ್ಲಿ ಕಲ್ತಿದ್ದ. ಅಲ್ಲಿ ಜನ ಕೂಡ ನನಗೆ ಜಗಳ ಮಾಡ್ತೀವಿ, ಏನು ಬಿರ್ಸಿ ಹಿಂಗೆ ಯಾಕೆ ನೀವು ಅಂತ. ಇಲ್ರಿ ನಾ ಮಾತಾಡೋದು ಹಾಗೆ ಅಂದ್ರು. ಎಷ್ಟೊಂದು ಹೀಗೆ ಹಾಗೆ ಅಂದ್ರಪ್ಪ. ಇವನು ಬೈಸ್ಕೊಂಡು ಬಂದ್ಬಿಟ್ಟೆ ಎಲ್ಲ ಕಡೆ. ಸಿಂಪಲ್ ಮಾತಾಡಿದ್ರೆ ಹಾರ್ಷ್ ಅಂತಪ್ಪ ಅದು. ನಮಗೇನು ಅನಿಸೋದೇ ಇಲ್ರಿ ಅದು. ನಮಗೇನು ಅನಿಸೋದೇ ಇಲ್ಲ ಸರ್. ಬಿ ಪ್ರಾಣೇಶ್ ಹೇಳ್ತಾನಲ್ಲ, ನಮಗೇನು ಅನಿಸೋದೇ ಇಲ್ಲ ಅದು. ಬಟ್ ಅವ್ರು ಸಿಕ್ಕಾಪಟ್ಟೆ ಸೀರಿಯಸ್ ತಿಳ್ಕೊಂಡ್ಬಿಟ್ರಿ. ಅಯ್ಯೋ ಭಾಳ ಪಜೀತಿ ಆತ್ರಿ. ನನ್ನ ಮಗ ಹೇಳ್ಬಿಟ್ಟಪ್ಪಾಜಿ ಸುಮ್ಮನೆ ಇದ್ಬಿಟ್ಟು ನಾ ಎಲ್ಲ ಮಾತಾಡ್ತೀನಿ ಅಂತೇಳಿ. ಹಾಗೆ ಹಿಂಗೆ ಬರ್ತಾವ ನಮ್ಮ ಭಾಷೆ. ನಾವೇ ಅಂತ ನಾಡನೆ ಬೆಳೆದೇವ್ರಿ. ದಯಮಾಡಿ ನಮ್ಮ ಭಾಷೆ ಸ್ವಲ್ಪ ಬಿರ್ಸು ಅನಿಸ್ಬೋದು ನಿಮಗೆ, ಬಟ್ ಖಂಡಿತವಾಗಿಯೂ ಎಲ್ಲರ ಬಗ್ಗೆಯೂ ನಮಗೆ ರೆಸ್ಪೆಕ್ಟ್ ಇದೆ. ನಮ್ಗೆ ಏನು ಮಾಡ್ಯಾರ ಹೇಳ್ರಿ ಇವರೆಲ್ಲರೂ, ನಾವು ಅವ್ರ ಬಗ್ಗೆ ಹೇಟ್ ಮಾಡೋಕ್ಕೆ. ಹಾಗಾಗಿ ಭಾಷೆ ಹಂಗತೆ ಬರ್ತೈತಿ, ದಯಮಾಡಿ ಕ್ಷಮೆ ಇರಲಿ. ತುಳುರಾಣಿ ಹಜ್ರಾ ಇದಾಯ್ತ. ಅವ್ರು ಫಿಶ್ ಮಾಂಗರ್. ಇವ್ರು ನಾಸಿರುದ್ದೀನ್ ಶೇಖ್ ಬಾಬರ್ ಇಲ್ಲಿ ಫಾದರ್, ಈ ಜೂಡ್ ಸೆಲ್ಲರ್ ಅಂತಾರೆ. ದೆಬಾರಿತ್ತ ಅಂದರೆ ಅವ್ರ ಟೀಚರ್ 10 ಸ್ಟಾಫ್ ಇತ್ತಲ್ಲ, ಇನ್ಕ್ಲೂಡಿಂಗ್ ಬಾಬರಲ್ಲಿ. ಇವ್ರು ಹೆಡ್ ಮಾಸ್ಟರ್. ಮೋಸ್ಟ್ ಎಜುಕೇಟೆಡ್ ಪರ್ಸನ್ ಅಂದರೆ ದೆಬಾರಿತ್ತ. ಒಂದು ಕಾಲೇಜ್ಗೆ ಹೋಗ್ತಿದ್ರು ಅವರು, ಬಹರಾನ್ಪುರ್ ಅಂತೇಳಿ. ಮ್ಯಾಚ್ ಮಾಡ್ಬೇಕು ನಮಗೆ. ತುಳುರಾಣಿ ಹಜ್ರಾ ನಾವು ಸ್ವಲ್ಪ ಹಂಗೆ ಸಪೋರ್ಟ್ ಮಾತಾಡ್ತಿರ್ತೀನಿ. ಫ್ರೀ ಇದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಿರ್ತೀನಿ ರೀ. ಟೆನ್ಷನ್ ಭಾಳ ಇತ್ತು. ಟೆನ್ಷನ್ ಅಂದ್ರೆ ಏನು, ಟೈಮ್ ಕಡಿಮೆ ಇತ್ತು, ಮಾಡೋ ಕೆಲಸ ಭಾಳ ಇತ್ತು ಅಂದರೆ ಒಯ್ದು ಬಿಡ್ತೀನಿ ಹಂಗೆ ಸ್ಪೀಡಾಗಿ. ಇದು ತುಳುರಾಣಿ ಹಜ್ರಾ ಎಲ್ಲಿ ಬರ್ತೀನಿ, ಯಾರು ತೊಗೊತೀರಿ ಅವರು? ಸಿ ಹಾಕ್ರಿ. ನಾಸಿರುದ್ದೀನ್ ಶೇಖ್ ಎ ಹಾಕ್ರಿ. CAB. ಇಲ್ಲೇ ನೋಡ್ರಿ, ಕರೆಕ್ಟ್ ಆಗ್ತದೆ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಟೈಪ್ ಏನದಲ್ಲ. ಇನ್ ದ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ದ ಸ್ಪೀಕರ್ ವಾಂಟ್ಸ್ ಟು ಬಿ ಪ್ಯೂರಿಫೈಡ್ ಬೈ. ಅದೇ ಅವ್ರು ಏನಾಗ್ಬೇಕಂತಾರೆ, ಐ ವಾಂಟ್ ಟು ಬಿ ಹ್ಯಾಕ್ಡ್ ಆ್ಯಂಡ್ ಐ ವಾಂಟ್ ಟು ಬಿಕಮ್ ಪೀಸಸ್ ಆಫ್ ವುಡ್ ಆ್ಯಂಡ್ ಬಿ ಬರ್ನ್ಟ್ ಇನ್ ದ ಫೈರ್ ಆ್ಯಂಡ್ ದಿಸ್ ಇಸ್ ಹೌ ಐ ವಾಂಟ್ ಟು ಪ್ಯೂರಿಫೈ ಮೈ ಲೈಫ್ ಅಂತಂತಾರೆ ಅವರು. ಇಲ್ಲಕಂದರೆ ಬೇಯರ್ ಆಗ್ಬೇಕಂತೀನಿ, ಟು ಕ್ಯಾರಿ the sinless body when he is dead.
ಆ್ಯಂಡ್ ಆನ್ ದ ಶೋಲ್ಡರ್ಸ್ ಆಫ್ 4 ಗುಡ್ ಮೆನ್ ಅಂತ ತಿಳ್ಕೊಂಡು ಬರ್ತಲ್ರಿ ಅದು ಅಲ್ಲ 2 ಅಸ್ಪಿರೇಷನ್ಸನ್ನು ಹೇಳ್ತಾರೆ ಅವರು. ಫ್ಲೀಯಿಂಗ್ ಏನಂತಾರೆ ಸ್ಪೀಕ್ಸ್ ವಾಂಟ್ಸ್ ಟು ಬಿ ಪ್ಯೂರಿಫೈಡ್ ಬೈ ಫ್ಲೀಯಿಂಗ್ ಅವೇ ಫಾರ್ ಬಾತ್ ನೋ ಮೇಕಿಂಗ್ ಫ್ರೆಂಡ್ಶಿಪ್ ವಿತ್ ಕೂಲ್ ಬ್ರೀಜ್ ನೋ ಮೇಕಿಂಗ್ ಫ್ರೆಂಡ್ಶಿಪ್ ವಿತ್ ಕೂಲ್ ಬ್ರೀಜ್ ಮಾಡ್ಬೇಕಂತಾರ, ಬಟ್ ಪ್ಯೂರಿಫೈ ಮಾಡ್ಕೊಳ್ಳೋದಲ್ಲ ಅದು. ಎಂಬ್ರೇಸಿಂಗ್ ಸನ್ಲೈಟ್ ಎಂಬ್ರೇಸ್ ಮಾಡ್ತೈತೆ ನಾನು. ಬರ್ನಿಂಗ್ ಅಂತ ಹೋಲಿ ಫೈರ್, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್ ಮುಗಿದು ಗ್ರಾಮರಿಗೆ ಬರ್ತೀನಿ. ಕರೆಕ್ಟ್ ಸಬ್ಜೆಕ್ಟ್ ಹೊರ್ಬ್ ಅಗ್ರಿಮೆಂಟ್ ಅದು, ಹೊರ್ಬ್ ದಟ್ ಅಗ್ರೀಸ್ ವಿತ್ ಸಬ್ಜೆಕ್ಟ್. ಇಂಡಿಯಾಸ್ ನೇಟಿವ್ ಮೆಡಿಸಿನ್ ಸಿಸ್ಟಮ್ಸ್ ಪ್ಲೂರಲ್ ಅದ, ಆದ್ದರಿಂದ ಆರ್ ಬರ್ತೈತಿ. ಸಿಸ್ಟಮ್ಸ್ ಈಸ್ ಅಲ್ಲ. ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ ಬಿಕಾಸ್ ಆಫ್ ದ ಬಿಲೀಫ್ ದ ನೇಟಿವ್ ಡಾಕ್ಟರ್ಸ್ ಪ್ಲೂರಲ್ ಇದೆ. ದ ನೇಟಿವ್ ಡಾಕ್ಟರ್ಸ್ ಹ್ಯಾವ್ ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಆಗ್ತಿತ್ತು. ದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲ, ಥರ್ಡ್ ಪರ್ಸನ್ ಪ್ಲೂರಲ್ ಅದ, ಅದರಿಂದ ಎಸ್ ಬರೋದಿಲ್ಲ. ದೇ ಬಿಲೀವ್. ಓಕೆ, ನೆಕ್ಸ್ಟ್ ಬರ್ತೀರಿ. ಇದೇನು ಉಳ್ಕೋದೇನ ಏನಿದ್ದು ಇರ್ತೈತೆ ಅದು, ನಾನು ಯಾಕೆ ವಿಚಾರ ಅದೇನು ಬೇಕಾಗಿಲ್ಲ ಅಂತ ಅನಿಸ್ತದೆ, ನೀವು ನೋಡ್ಕೊಡ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ದ ಟೆನ್ಸ್ ಫಾರ್ಮ್ ಹಾಕೋದ್ರಿ. ದ ಮ್ಯಾನ್ ಲವ್ಡ್ ಪಾಸ್ಟ್ನಾಗೆ ಐತೆ, ಹಾಗಾದ್ರೆ ಅಷ್ಟು ಪಾಸ್ಟ್ ಮಾಡು. ದ ಮ್ಯಾನ್ ಲವ್ಡ್ ಎಲಿಫೆಂಟ್ ಟು ಪುಟ್ ಹೀಸ್ ಟ್ರಂಕ್ ಇನ್ಸೈಡ್ ದ ಹಟ್. ಹೀ ಅಂದರೆ ಎಲಿಫೆಂಟ್, ಹೀ ಅಂದರೆ ಎಲಿಫೆಂಟ್ ಇಲ್ಲಿ. ಹೀ ಸ್ಲೋಲಿ ಪುಷ್ಡ್, ಪಾಸ್ ಮಾಡ್ರಿ. ಹೆಲ್ಪಿಂಗ್ ವರ್ಬ್ ಏನೂ ಇಲ್ಲದಲ್ರಿ, ಏನೂ ಇಲ್ಲ, ಡೈರೆಕ್ಟ್ ವರ್ಬ್ ಅದು, ಸಿಂಪಲ್ ಪಾಸ್ಟ್ ಮಾಡ್ರಿ. ಹೀ ಸ್ಲೋಲಿ ಪುಷ್ಡ್ his head inside, and helping verb ಏನೂ ಇಲ್ಲದಲ್ಲ, ಏನೂ ಇಲ್ಲ, ಹಾಗಾದ್ರೆ ಪಾಸ್ಟ್ ಫಾರ್ಮ್. ಫ್ಲಿಂಗ್ ದ ಪಾಸ್ಟ್ ಫ್ಲಂಗ್, ಫ್ಲಂಗ್ and flung the man out of the rain. ಅದಲ್ಲೋ ಇದನ್ನ ಪುಷ್ಟ್ ಮಾಡ್ರಿ. ಪ್ಯಾರಾಗ್ರಾಫ್ ಬರೋದು ಮಾಡ್ಕೊಡ್ರಿ, ಏನು ಇದಾಗೋದಿಲ್ಲ. ಬಟ್ ಪುಷ್ಟ್ ಅಂತ ಬರೆದು ಅಂಡರ್ಲೈನ್ ಮಾಡಿರಿ, ಬ್ರ್ಯಾಕೆಟ್ನಾಗ ಇದ್ದದ್ದನ್ನು ಬರೀಬಾರ್ದು. ಫ್ಲಂಗ್ ಅಂತ ಬರೆದು ಅಂಡರ್ಲೈನ್ ಮಾಡಿರಿ, ಬ್ರ್ಯಾಕೆಟ್ನಾಗಿರುವ ಫ್ಲಿಂಗನ್ನು ಬರೀಬಾರ್ದು. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ವಿತ್ ದ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಇರ್ತದೆ. ಎಕ್ಸ್ಪ್ರೆಷನ್ಸ್, ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸಿ ಯು ಟುಮಾರೋ, ಬಾಯ್. ಲೀವ್ ಟೇಕಿಂಗ್ ರೀ, ಲೀವ್ ಟೇಕಿಂಗ್. ದಟ್ಸ್ ಎ ಪಿಟಿ. ಅಯ್ಯೋ ಶಿವನೇ, ಹಂಗ್ಯಾಕಾತ್ರಿ ಪಾಪ ಅವರಿಗೆ. ಎಕ್ಸ್ಪ್ರೆಸಿಂಗ್ ಸಿಂಪತಿ. ಕೆನ್ ಐ ಬಾರೋ ಯುವರ್ ಪೆನ್? ಸೊ ಪೆನ್ ತೊಗೊಳ್ಳಿ ನಿಮ್ದು ಪ್ಲೀಸ್. ರಿಕ್ವೆಸ್ಟಿಂಗ್ ಅಂದ್ರೆ ರಿಕ್ವೆಸ್ಟಿಂಗ್ ರೀ. ಅಫ್ಕೋರ್ಸ್ ನೀವು ನಿಮ್ಮ ದೇಶವನ್ನು ಪ್ರೀತಿಸ್ತಾರ ಏನ್ ಸರ? ಅಫ್ಕೋರ್ಸ್ ಅಗ್ರಿ. ಓಕೆ ಬರ್ರಿ. ಯು ಲುಕ್ ಸ್ಮಾರ್ಟ್. ಯಾರಿಗೂ ಅಂದಾರ ಇವರು ಲುಕ್ ಸ್ಮಾರ್ಟ್ ಅಂದ್ರೆ ಏನು ಮಾಡ್ಲಿಕ್ಕತ್ತಾರ ಇವರು ಅಂದ್ರೆ ಕಾಂಪ್ಲಿಮೆಂಟಿಂಗ್ ಮಾಡ್ಲಿಕ್ಕತ್ತಾರ, ಹೊಗಳಿಕ್ಕತ್ತಾರ. ಮ್ಯಾಚ್ ಹೆಂಗೆ ಮಾಡೋದು, ಆನ್ಸರ್ ಹೆಂಗೆ ಬರೀತೀರಿ? ಎ ಲಿಸ್ಟ್ ಇದಕ್ಕಿದ್ದಂಗೆ ಬರ್ಕೊಡ್ರಿ. ಬಿ ಲಿಸ್ಟ್ನಲ್ಲಿ ಮ್ಯಾಚ್ ಮಾಡಿ ಬರ್ಕೊಂಡು ತಗೋರಿ. ಎ ಲಿಸ್ಟ್ ಇಷ್ಟು ಬರ್ಕೊಂಡ್ರಿ, ಬಿ ಲಿಸ್ಟ್ ಬರ್ರಿ, ಫಂಕ್ಷನ್ಸ್ ಅಂತ ಬರ್ಕೊಡ್ರಿ. ಬರ್ದು ಸಿ ಯು ಟುಮಾರೋ ಬೈ ಅಂತದ. ಡಿ ಲೀವ್ ಟೇಕಿಂಗ್ ಅಂತ ಬರೀರಿ. ದ್ಯಾಟ್ಸ್ ಎ ಪಿಟಿ. ಎ ಎಕ್ಸ್ಪ್ರೆಸಿಂಗ್ ಸಿಂಪತಿ ಅನ್ರಿ. ಕ್ಯಾನ್ ಐ ಬಾರೋ ಯುವರ್ ಪೆನ್? ಇ ರಿಕ್ವೆಸ್ಟಿಂಗ್ ಅನ್ರಿ. ಅಫ್ಕೋರ್ಸ್ ಬಿ ಅಗ್ರೀಯಿಂಗ್ ಅನ್ರಿ. ಯು ಲುಕ್ ಸ್ಮಾರ್ಟ್. ಸಿ ಕಾಂಪ್ಲಿಮೆಂಟಿಂಗ್ ಅಂತನ್ರಿ. ಒಂಚೂರು ಏನು ಬರಿಬೋದಿತ್ತು ನಾನು ಇಲ್ಲರಿ, ಸ್ವಲ್ಪ ಹಂಗೆ ಸ್ಪೀಡ್ ಮಾಡ್ಲಿಕ್ಕೆ ಹತ್ತೀನಿ. ಈ 4 ಮಾರ್ಕ್ ಕ್ವಶನ್ಸ್ಗಳು ಮಾಡೋದಿಲ್ಲ ರೀ, ಮಾಡ್ಲಿಕ್ಕಾಗಲ್ಲ, ಮುಂದೆ ನೋಡ್ತೀನಿ. ಇದು 6 ಮಾರ್ಕ್ಸ್ ಕ್ವಶನ್, ಇದು ಔಟ್ ಆಫ್ ಪ್ಯಾಟರ್ನ್ ಅದ ಇವತ್ತಿನ ದಿವಸ. ಇಟ್ ಇಸ್ ನಾಟ್ ಅಪ್ಲೈಡ್, ಡೋಂಟ್ ಥಿಂಕ್ ಅಬೌಟ್ ಇಟ್. ಅನ್ಸೆನ್ ಪ್ಯಾಸೇಜ್ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಇಟ್ ಟೇಕ್ಸ್ ಮೋರ್ ಟೈಮ್. ಪ್ರೆಸೆಂಟ್ಲಿ ಐ ಡೋಂಟ್ ಹ್ಯಾವ್ so much time, therefore I can't do this now because it is examination time. ಇಲ್ಲಿ ತನಕ ಏನು ಮಾಡಿದೆ ನಾನು, ಆ ಕ್ವಶನ್ ಬ್ಯಾಂಕನ್ನು ಮಾಡಿದ್ನಲ್ರಿ, ಹಿಂಗಾಗಿ ಐ ಹ್ಯಾವ್ ಲಿಟಲ್ ಟೈಮ್. ಓಕೆ, ನೆಕ್ಸ್ಟ್ ಏನು ಮತ್ತೆ ಗ್ರಾಮರಿಗೆ ಬರ್ತಾನೆ ನೋಡ್ರಿ. ಇಲ್ಲಿಗೆ ಅನ್ಸೆನ್ ಪ್ಯಾಸೇಜ್ ಎಂಡ್ ಆಗ್ತೈತಿ. ಇದೇನಾಗೋದಲ್ಲ, ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ತುಂಬೋದಾರೆ. ಬಾಬರ್ ಅಲಿ ಸ್ಟಾರ್ಟೆಡ್ ಹಿಸ್ ಸ್ಕೂಲ್ ಆರ್ಟಿಕಲ್ಸ್ ಎಟ್ ದ ಏಜ್ ಆಫ್ ಇದು ದ ಹಾಕ್ರಿ ಇಲ್ಲ, ಎಟ್ ದ ಏಜ್ ಆಫ್ 9. ರಿಪೀಟೆಡ್ ಟೆಕ್ಸ್ಟ್ ಬುಕ್ನಿಂದ ಕೇಳ್ಬೇಕಂತಿಲ್ಲ ಇವತ್ತಿನ ದಿವಸ, ಗೊತ್ತಿರಲಿ ನಿಮಗೆ. ಔಟ್ ಆಫ್ ಟೆಕ್ಸ್ಟ್ ಬುಕ್ ನೀವು ಕೇಳ್ಬೋದು. ಇವತ್ತು ಪ್ರೆಸೆಂಟ್ 2025 ಟೆಕ್ಸ್ಟ್ ಬುಕ್ ಓದ್ಕೊಡ್ರಿ, ಹೆಚ್ಚಾಲೇ ಬರ್ತಾವ.
ಗ್ಯಾರಂಟಿ ಏನೋ ಹೇಳಿಕ ಹೆಂಗೆ ಹೇಳ್ತೀರಿ? ಹಂಗೈತೆ ಅದು ರೂಲ್ ಏನು ಹೇಳ್ತೈತಿ? ಐ ಸ್ಪೀಕ್ ವಾಟ್ ದ ರೂಲ್ಸ್ ಸ್ಪೀಕ್. ಹೌದು, ಇಲ್ಲದ್ದು ನಾನು ಯಾಕೆ ನಿಮ್ಗೆ ಹೇಳಕ್ಕೆ ಬರ್ತದೆ? ಸುಳ್ಳೆಲ್ಲ ಹಂಗೆ ಹೇಳಕ್ಕೆ ಬರೋದಿಲ್ಲ. ನಾವು ಪ್ರೊಫೆಷನಿಸ್ಟ್ ಅದೀವಿ ರೀ. ಹಂಗೆ ಹೇಳೋದು ರೂಲ್ ಏನದ, ರೂಲ್ ನಾವು ನೋಡ್ಕೊಂಡಿರ್ತೀನಲ್ಲ, ಅದನ್ನೇ ನಿಮ್ಗೆ ಹೇಳ್ತೀನಿ. ಫಾಲ್ಸ್ ಮಿಸ್ಗೈಡಿಂಗ್ ಹಂಗಿರೋದಿಲ್ಲ, ಆಗೋದಿಲ್ಲ. ಪಾಪ ಬರ್ತೈತೆ ಹಂಗೆ ಮಾಡಿದ್ರೆ. ಬಾಬರ್ ಅಲಿ ಸ್ಟಾರ್ಟೆಡ್ ನನಗೆ ಗೊತ್ತಿಲ್ಲಾರ್ದ ಹೇಳಿದ್ರೆ ಅಷ್ಟು ಅದು ದೇವರ ಕ್ಷಮ ಇರ್ತದೆ. ಗೊತ್ತಿದ್ದು ಫಾಲ್ಸ್ ಲೀಡ್ ಮಾಡೋಕ್ಕಾಗೋದಿಲ್ಲ. ಬಾಬರ್ ಅಲಿ ಸ್ಟಾರ್ಟೆಡ್ ಹಿಸ್ ಸ್ಕೂಲ್ ಎಟ್ ದ ಏಜ್ ಆಫ್ 9. ಹಿಸ್ ಸ್ಕೂಲ್ ಆನಂದ್ ಶಿಕ್ಷಣ ನಿಕೇತನ ಗ್ರೂ ಔಟ್ ಆಫ್ ಎ ಗೇಮ್. ಆಟ ಆಡ್ಕೊಂತನ ಒಂದು ಶಾಲೆ ತೆಗಿಬೇಕನ್ನೋ ವಿಚಾರ ಬಂದ್ಬಿಡ್ತಾವ್ರಿಗೆ. ಹೌದಲ್ರಿ? ಎಸ್. ಹಾಗಾಗಿ ಎ ಹಾಕ್ರಿ, ಇಲ್ಲ ದ ಹಾಕ್ರಿ, ಕರೆಕ್ಟ್ ಆಗ್ತದೆ ರೀ. ನೆಕ್ಸ್ಟ್ ಇದೇನೋದಲ್ಲ ಪ್ರಪೋಸಿಷನ್ ಅನ್ರಿ. ಇದ್ರ ಹೆಡ್ಡಿಂಗ್ ಹಾಕಿಲ್ಲ ನೋಡ್ರಿ ಇವ್ರು. ಹೆಡ್ಡಿಂಗ್ ಈಸ್ ಲೆಫ್ಟ್ ಫ್ರೆಂಡ್. ಒಂದು ಮಿಸ್ಟೇಕ್ ಆಗಿದೆ ಸರ್ ಇಂದು, ನಾವು ಸರಿಪಡಿಸ್ಕೊಂಡ್ಬಿಡೋಣ ನೋಡ್ರಿ. ಓಕೆ, ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತೇಳಿ ನಾನು ಹೇಳ್ಬಿಡ್ತೇನೆ ತಗೋರಿ. ದ ನರೇಟರ್ ಗಾಟ್ ಅಪ್. ಟೈಮ್ ಐತಿಲ್ಲದು, ಟೈಮ್ ಐತಿಂದ ಯಾವಾಗಲೂ ಆ್ಯಟ್ ಬರಬೇಕಲ್ಲ. at 4 o'clock, at 5 o'clock ಅಂತೇಳಿ at ಹಾಕ್ರಿ. He finished his daily chores and stepped out for school. ಫಾರ್ ಹಾಕ್ರಿ. ಇಲ್ಲ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಬಿಟ್ಬಿಡ್ರಿ. ಹೆಂಗೆ ಹೇಳ್ತೀರಿ ಫಾರ್ ಟು? ಮತ್ತು ಇಂಗ್ಲೀಷ್ ಕಲ್ತಿಲ್ಲನ್ರಿ. ಓದಿ ಅವ್ನು ನಾಲಿಗೆ ತಂತಾನೆ ಒಂದು ಕನ್ನಡ ಕಲಿತೀವಲ್ಲ, ಹಂಗತೆ ಆಗ್ಬಿಡ್ತದೆ ಅದು. ನಿಮಗೂ ಹಂಗೆ ಆಗಬೇಕು ಅಂತಂದ್ರೆ ನೀವು ಆ ಥರದ ನೇಚರ್ದೊಳಗೆ ನಿಮ್ಮದು ಬ್ರೆಡ್ ಆ್ಯಂಡ್ ಬ್ರಾಟಪ್ ಆಗಿರ್ಬೇಕು ನೀವು. ಒಂದು ಇಲ್ಲಿದ್ರೆ ಅಡಿಷ್ನಲ್ ಆಗಿ ಸ್ಟಡಿ ಮಾಡಿ ಕಲಿಬೇಕ್ರಿ. ಅಂದ್ರೆ ಅದು ನಿಮ್ಗೆ ಕಲ್ಟಿವೇಟ್ ಮಾಡ್ಕೊಂಡು ಬರಬೇಕು. ಕಲ್ಟಿವೇಟ್ ಮಾಡಲಾರ್ದು ಬರೋದೇ ಇಲ್ಲ. ಕಲ್ಟಿವೇಟ್ ಮಾಡಬೇಕು. ಇಫ್ ಯು ಆರ್ ನಾಟ್ ಬಾರ್ನ್ ಇನ್ ಸಚ್ ಎ ಸಿಚುವೇಶನ್ ಆ್ಯಂಡ್ ಇಫ್ ಯು ಆರ್ ನಾಟ್ ಬ್ರಾಟಪ್ ಇನ್ ಸಚ್ ಎ ಸಿಚುವೇಶನ್. ಸಪೋಸ್ ಯು ಆರ್ ಬ್ರೆಡ್ ಆ್ಯಂಡ್ ಬ್ರಾಟಪ್ ಬೈ ಇಂಗ್ಲೀಷ್ ಸಿಚುವೇಶನ್ ಅಂದರೆ ನೋ ಪ್ರಾಬ್ಲಮ್, ನಾಟ್ ನೆಸಸರಿ ಟು ಕಲ್ಟಿವೇಟ್. ಇಟ್ ಕಮ್ಸ್ ನ್ಯಾಚುರಲಿ. ರೀರೈಟ್ ಆಸ್ ಡೈರೆಕ್ಟೆಡ್. ಏನು ಮಾಡ್ತಾರೆ ಇಲ್ಲಿ? ಕ್ವಶನ್ ಟ್ಯಾಗ್ ಒಂದಿದೆ, ಡೂ ಫಾರ್ಮ್ ಹಾಕಿ ಇಂಟ್ರೋಗೇಷನ್ ಮಾಡೋದು ಒಂದಿದೆ, ಫ್ರೇಮಿಂಗ್ ಕ್ವಶನ್ ಒಂದಿದೆ. ಬರೀ ನೋಡೋಣ. ಮಾರಾ ನಾರೈಟ್ಸ್ ಬಿಜಾರ್ ಸ್ಟೋರೀಸ್. ಅಯ್ಯೋ, ಅನ್ರಿಯಲ್ ಸ್ಟೋರೀಸ್. ಎರಡು ಕ್ವಶನ್ ಟ್ಯಾಗ್ ಅಂತಾರೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅಂದರೆ ನಾವೇ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಯಿತು. ಸಿಂಪಲ್ ಪ್ರೆಸೆಂಟ್ ಎಸ್ ಇದೆ, ಎಸ್ ಅಂದರೆ ನಾರೈಟ್ಸ್ ಅಂತಿದೆ, ಡಸ್ ತೊಗೊರಿ. ಅಫರ್ಮೇಟಿವ್ ಇದೆ, ನೆಗೆಟಿವ್ ಮಾಡಿರಿ. ಡಸಂಟ್. ಮಾರ ಮೇಲಿದೆ, ಹೀ ಮಾಡಿರಿ. ಡಸಂಟ್ ಹೀ, ಇಲ್ಲಕಂದ್ರೆ ಡಸ್ ಹೀ ನಾಟ್ ಮಾಡ್ಬೋದು. ಎರಡು ರೀತಿ ಮಾಡ್ಬೋದು. ಸೆಕೆಂಡ್, ದ ನರೇಟರ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಆಫ್ ಟೀಚಿಂಗ್ ಇಂಗ್ಲೀಷ್. ಅಂದರೆ ಇಂಟ್ರಾಗೇಷನ್ ಮಾಡ್ಬೇಕು ನಾವು ಇದನ್ನು. ಡೂ ಫಾರ್ಮ್ ಹಾಕ್ಕೊಂಡು ಡೂ ಐತಿ, ಡಸ್ ಐತಿ, ಡಿಡ್ ಐತಿ. ಯಾವ್ದು ಹಾಕೋತೀರಿ? ಕ್ಯಾರಿಡ್ ಅಂತದ, ಅಂದ್ರೆ ಸಿಂಪಲ್ ಪಾಸ್ಟ್ ಐತಿ. ಅಂದ್ರೆ ಡಿಡ್ ತಗೊಳ್ರಿ. ಡಿಡ್ ದ ನಾರೇಟರ್ ಕ್ಯಾರಿ, CRRY ಮಾಡ್ರಿ. ಆನ್, ಕ್ಯಾರಿ ಆನ್. ಫ್ರೇಸಲ್ ಹೊರ್ಬ್ ಇದ್ರಿ. ಡಿಡ್ ದ ಫ್ರೇಸಲ್ ಹೊರ್ಬ್ ಪಾಸ್ಟ್ ಪ್ರೆಸೆಂಟ್ ಮಾಡ್ಕೋಬೇಕಾದ್ರೆ ಮೇನ್ ಹೊರ್ಬ್ ಅದು, ಪ್ರಪೋಸಿಷನ್ ಚೇಂಜ್ ಆಗಲ್ಲ. ಕ್ಯಾರಿ ಆನಡ್ ಹಂಗೇನು ಮಾಡಿ, ಹಂಗೇನು ಅವರೇ ಕೊಟ್ಟಿಲ್ಲ ಬಿಟ್ರಿ. ಯಾಕೆ ಸುಮ್ಮನೆ ಮಾತು ಹಂಗೆ ಹೇಳಿದ್ ನೀವು. ಡಿಡ್ ದ ನಾರೇಟರ್ ಕ್ಯಾರಿ ಆನ್ ಎ ಪ್ರೊಫೆಷನ್ ಆಫ್ ಟೀಚಿಂಗ್ ಇಂಗ್ಲೀಷ್. ಫಿನಿಶ್ಡ್. ಚೇಂಜ್ ಇನ್ ಟು ಎ ಕ್ವಶನ್ ಆತಿದ್ದು. ಫ್ರೇಮ್ ಕ್ವಶನ್ ಸೊ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಇದು ಸೋ ಅಂತಿಲ್ಲ, ನನಗೆ ರೂಢ ಬಿದ್ದುಬಿಟ್ಟೈತ್ರಿ ಅಂದಂದು. ಫ್ರೇಮ್ ಕ್ವಶನ್ ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ. ತುಳುರಾಣಿ ಹಜರಾ. ರಿಕ್ರೂಟೆಡ್ ಅಂದರೆ ಅಡ್ಮಿಷನ್ ಮಾಡಿಸಿದ್ಲು ಅಂತೇಳಿ. 80 ಸ್ಟೂಡೆಂಟ್ಸ್. ನಂಬರ್ ಆಫ್ ಕೌಂಟಬಲ್ ಥಿಂಗ್ಸ್ ಅದ ಇದು. ಅದರಿಂದ ಹೌ ಮೆನಿ ತಗೋರಿ. ಇದು ತಂದಲ್ಲಿ ಹಾಕ್ಬೇಕ್ರಿ. ಹೌ ಮೆನಿ ಸ್ಟೂಡೆಂಟ್ಸ್ ಹಾಕಿ ಇದನ್ನು ಇಂಟ್ರಾಗೇಟಿವ್ ಮಾಡ್ಕೋರಿ. ಸಿಂಪಲ್ ಪಾಸ್ಟ್ ಅದ. ಡಿಡ್ ತಗೋರಿ. ಡಿಡ್ ತುಳುರಾಣಿ ಹಜರಾ ರಿಕ್ರೂಟ್. ಹೌ ಮೆನಿ ಸ್ಟೂಡೆಂಟ್ಸ್ ಡಿಡ್ ತುಳುರಾಣಿ ಹಜರಾ ರಿಕ್ರೂಟ್. ಕರೆಕ್ಟ್ ಆಗ್ತೈತ್ರಿ. ಡೈಲಾಗ್ ಕಂಪ್ಲೀಷನ್ ಅದು. ಬಾರಿ ನೋಡೋಣ ಏನದು. ಇದನ್ನೆಲ್ಲ ಓದ್ಕೋಬೇಕ್ರಿ. ಇದನ್ನ ಓದ್ಲಾರ್ದ ನೀವು ಮಾಡ್ಲಿಕ್ಕೆ ಹೋದ್ರೆ ತಪ್ಪಾಗ್ತೈತಿ. ತಪ್ಪು ಸಾಧ್ಯತೆ ಐತ್ರಿ. ಕನ್ವರ್ಸೇಷನ್ ಬಿಟ್ವೀನ್ ಎ ಪೇಷಂಟ್ ಆ್ಯಂಡ್ ಡಾಕ್ಟರ್ ಇನ್ ದ ಹಾಸ್ಪಿಟಲ್ ಅದು. ಓಕೆ ಸರ್, ಬರ್ರಿ. ಪೇಷಂಟ್ ಹೇಳ್ತಾರೆ, ಗುಡ್ ಈವ್ನಿಂಗ್ ಸರ್. ಸಾಯಂಕಾಲ ಹೋಗ್ಯಾರ ಅವರು. ಡಾಕ್ಟರ್, ಗುಡ್ ಈವ್ನಿಂಗ್, ವಾಟ್ ಆರ್ ಯು ಸಫರಿಂಗ್ ಫ್ರಾಮ್ ಅಂತಾರೆ. ಇವ್ನು ನನಗೆ ಇಂಥದ್ದು ನೋವಾಯ್ತು. ಐ ಆಮ್ ಸಫರಿಂಗ್ ಫ್ರಮ್ ಹೆಡೇಕ್, ಫೀವರ್ ಅಂತ ಅನ್ರಿ. ಐ ಆಮ್ ಸಫರಿಂಗ್ ಫ್ರಮ್ ಹೆಡೇಕ್.
ಸಿನ್ಸ್ ಹೌ ಮೆನಿ ಡೇಸ್? ಸಿನ್ಸ್ 2 days. ಇಲ್ಲ ಹಾಕ್ರಿ ಪೇಷಂಟ್ ಕಡೆಯಿಂದ. ಡೋಂಟ್ ವರಿ, ಐ ಟೇಕ್ ದೀಸ್ ಮೆಡಿಸಿನ್ಸ್ ಫಾರ್ 3 days. ಓಕೆ ಸರ್, ಥ್ಯಾಂಕ್ ಯು ಅನಿಸ್ಬಿಡ್ರಿ. ಆನ್ಸರ್ ಬರೀದು ಹೆಂಗೆ ಬರೀತೀರಿ ಫ್ರೆಂಡ್ಸ್? ಒಂದು ಮಾತು ಹೇಳಿನೇ ಹಿಂದಿನ ವಿಡಿಯೋದಲ್ಲಿ, ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಕನ್ವರ್ಸೇಷನ್ ಮಾಡ್ಕೋಬೇಕಾ, ಆನ್ಸರ್ ಮಾಡಬೇಕಾದ್ರೆ ಕೊಟ್ಟ ಕ್ಲೀವ್ ಸರಿಯಾಗಿ ಓದ್ಕೋರಿ. ಆಮೇಲೆ ಯಾರು ನಡ್ಬರ್ಕ ಏನು ಎರಡು ಮಧ್ಯದಲ್ಲಿ ಕನ್ವರ್ಸೇಷನ್ ನಡೆದಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಪೇಷಂಟ್ ಮಾತಾಡುವಾಗ ನೀವು ಪೇಷಂಟ್ ತನ ಮಾತಾಡಬೇಕು. ಯು ಶುಡ್ ಫೀಲ್ ದ್ಯಾಟ್ ಯು ಆರ್ ಎ ಪೇಷಂಟ್. ವೈಲ್ ರೈಟಿಂಗ್ ದ ವರ್ಡ್ಸ್ ಆಫ್ ಅ ಡಾಕ್ಟರ್, ಯು ಶುಡ್ ಫೀಲ್ ದ್ಯಾಟ್ ಯು ಆರ್ ಎ ಡಾಕ್ಟರ್. ಹಿಂಗೈತೆ. ನಮ್ಮ ಸರ್ ಹೇಳಿದ್ರು ನಮಗಿದ. ಶೇಕ್ಸ್ಪಿಯರ್ ಅವರು, ಬರ್ನಾರ್ಡ್ ಶಾ ಅವರು ಬರಿಬೇಕಾದ್ರೆ ಡೈಲಾಗನ್ನು ಸ್ಪಾರ್ಕ್ಲಿಂಗ್ ಡೈಲಾಗ್ಸ್ ಅಂತಾರೆ. ಬರ್ನಾರ್ಡ್ ಶಾ ಸರ್ ಅವರು ಹಂಗೆ ಶೇಕ್ಸ್ಪಿಯರ್ ಯಾಕೆ ಫೇಮಸ್ ಆಯಿತು ಟ್ರಾಜಿಡೀಸ್ ಅಂತ ಕೇಳಿದ್ರೆ, ಅವ್ರು ಹಂಗೆ ಫೀಲಿಂಗ್ ಮಾಡ್ಕೊತಿದ್ರಂತ. ಬಾರ್ಬರ್ದು ಎಕ್ಸಾಂಪಲ್ ಕೊಟ್ಟಿದ್ರು ನಮ್ಮ ಸರ್ ನೆನಪದ. ಒಬ್ಬ ಬಾರ್ಬರ್ ಡೈಲಾಗ್ ಹೇಳೋದಂತ ಸ್ವತಃ ಎಕ್ಸಾಕ್ಟ್ಲಿ ಹಿ ಫೀಲ್ಸ್ ದಟ್ ಹಿ ಇಸ್ ಎ ಬಾರ್ಬರ್. ಹೌದು. ಹಾಗಾಗಿ ನಮಗೆ ಒಂಥರ ನಾವೇನಾಗ್ಬಿಡ್ಬೇಕಂದ್ರೆ ಅಬ್ಸೆಷನ್ ಆಗಿಬಿಡ್ಬೇಕು. ನಾವಲ್ಲಿ ನಾ ಬಾರ್ಬರ್ ಅಂತಲೇ ತಿಳ್ಕೊಬೇಕು, ನಾ ಡಾಕ್ಟರ್ ಅಂತಲೇ ತಿಳ್ಕೊಬೇಕು. ಅಂದ್ರೆ ನೋಡು ಸೂಪರ್ ಬರ್ತಾರೆ ಡೈಲಾಗ್. ಓಕೆ ಇರಲಿ, ಅದ ನಂತರ ಗೊತ್ತಾಗ್ತದೆ ನಿಮಗೆ. ಇಲ್ಲೇನು ಮಾಡ್ಕೋಬೇಕು, ಬ್ರ್ಯಾಕೆಟ್ನಾಗ ಏನಾದರೂ ಸಜೆಷನ್ ಕೊಟ್ಟಿದ್ರೆ ಓದ್ಕೋಬೇಕಾಗಿತ್ತು. ಬ್ರ್ಯಾಕೆಟಿಗೆ ಏನೋ ಕೊಟ್ಟೇ ಇಲ್ಲ ಅವರು, ಇಲ್ಲೊಂಚೂರು ಕೊಡಬೇಕಾಗಿತ್ತು. ಇಲ್ಲೊಂದು ಸ್ವಲ್ಪ ಥ್ಯಾಂಕ್ಸ್ ಗಿವಿಂಗ್ ಅಂತ ತಿಳ್ಕೊಂಡು, ಇಲ್ಲಕ್ಕಂದ್ರೆ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಅಂತೇಳಿ ಕೊಡಬೇಕಾಗಿತ್ತು. ಏನೋ ಕೊಟ್ಟಿಲ್ಲ. ಒಂದು ಕೊಡಿ ಆನ್ಸರ್ ಬರೋ ರೀತಿ ಇದನ್ನೆಲ್ಲ ಓದ್ಕೊತೀರಿ. ಓಕೆ, ಬಟ್ ಬರೆಯುವಾಗ ಇದನ್ನು ಬರಿಬಾರ್ದು. ಇದಷ್ಟು ಬರೀರಿ, ಇದನ್ನೂ ಬರಿಬೇಕ್ರಿ ಸರ್. ಬರಿಬೇಕ್ರಿ ನೀವು ಬರಿಬೇಕು. ನೀವು ಬರಿಬೇಕಾದ್ದನ್ನು ಬರಿಬೇಕು, ಅದನ್ನು ಅಂಡರ್ಲೈನ್ ಮಾಡಬೇಕು. ಅವ್ರು ಬರ್ದದ್ದನ್ನು ಬರಿಬೇಕ್ರಿ. ನೀವು ಬರಿಬೇಕ್ರಿ, ಇಲ್ಲೇ ಅಂಡರ್ಲೈನ್ ಮಾಡಿರಿ. ಅವ್ರು ಬರ್ದದ್ದು ಬರೀರಿ, ಈ ರೀತಿ ಬರಿಬೇಕು ಆನ್ಸರ್ನ. ನೆಕ್ಸ್ಟ್ ಲಾಸ್ಟ್ ಬಂದಿನ ಅಂತ ಅನ್ಕೊತೀನಿ. ಎಸ್, ರೆಫರ್ ಟು ದ ಫಾಲೋವಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಸೆಟ್. ಇವೆಲ್ಲ ಕ್ವಶನ್ಸ್ಗಳು ಇವತ್ತು ಅದಾವ್ರಿ. ಮತ್ತೆ ನೀವು ಇಲ್ಲ ಅಂತ ತಿಳ್ಕೊಂಡ್ರೆ ಇವೇ ಇದು 23 ಐತಿದು ಇವತ್ತೇನು ನೋಡ್ಕೊಂಡ್ರಿ. ಮತ್ತೆ ಕ್ವಶನ್ ಬ್ಯಾಂಕ್ ಕ್ವಶನ್ ಪೇಪರ್ ಬಿಟ್ಟಾರಲ್ಲ, 2 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಾರ. ಕ್ವಶನ್ ಬ್ಯಾಂಕ್ನಾಗ ಅದ ನೋಡ್ರಿ. ಎಲ್ಲರೂ ಒಂದೊಂದು ಕ್ವಶನ್ ಬ್ಯಾಂಕ್ ನಿಮ್ಮ ಕೈಯಾಗಿ ಇಟ್ಕೋಬೇಕು ನೀವು. ಆ ಕ್ವಶನ್ ಬ್ಯಾಂಕ್ ಲಾಸ್ಟ್ ಪೇಜ್ನಲ್ಲಿ ಕ್ವಶನ್ ಪೇಪರ್ ಇದಾವೆ. 2 ಕ್ವಶನ್ ಪೇಪರ್ ಕೊಟ್ಟಾರ, ಅದು ನಿಮ್ಗೆ ಗೊತ್ತಾಗ್ತದೆ, ನೋಡ್ಕೋಬೇಕು. ಕ್ವಶನ್ ಬ್ಯಾಂಕ್ ಇರ್ಲಾರ್ದು ಏನು ಬ್ಲೈಂಡ್ ಆಗಿಬಿಡ್ತೀರಿ ನೀವು, ಹ್ಯಾಂಡಿಕ್ಯಾಪ್ಡ್ ಅವ್ರು ಬ್ಲೈಂಡ್. ಹೌದಾ? ಕ್ವಶನ್ ಬ್ಯಾಂಕ್ ನಿಮ್ಮ ಮುಂದಿತ್ತು ಅಂದರೆ ಯು ಫೀಲ್ ದಟ್ ಯು ಆರ್ ಇಂಡಿಪೆಂಡೆಂಟ್. 1947 ಆಫ್ಟರ್ 1947 ಇಂಡಿಯಾ ಹೌ ನಾವು ಈಗೇನು ಫೀಲಿಂಗ್ ಇದೆ ಅಲ್ಲ, ಇಸ್ ದರ್ ಎನಿಬಡಿ ಹೂ ಕ್ಯಾನ್ ಡಾಮಿನೇಟ್ ಅಸ್ ನಾವು? ಹಂಗತೆ ಆಗ್ತೈತಿ. ನಿಮ್ಗೆ ಕ್ವಶನ್ ಬ್ಯಾಂಕ್ ನಿಮ್ಮ ಕಡೆ ಇರಬೇಕ್ರಿ. ಟೆಕ್ಸ್ಟ್ ಬುಕ್, ಕ್ವಶನ್ ಬ್ಯಾಂಕ್ ಎರಡು ಅವಳಿ ಜವಳಿ ಅವು. ನಾ ಹಂಗೆ ಇಂಪಾರ್ಟೆಂಟ್ ನಾ ಹೇಳಿದೆ ನಿಮ್ಗೆ, ನನಗೆ ಅದು ಅಷ್ಟು ಇಂಪಾರ್ಟೆಂಟ್ ಐತ್ರಿ. ಅದು ಕ್ವಶನ್ ಬ್ಯಾಂಕ್ ಮಾಡಲೇಬೇಕು ನೀವು ರೀ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ಗೆ ತೊಗೊಳ್ರಿ. ಕ್ವಶನ್ ಬ್ಯಾಂಕ್ ಸಿಗ್ತಾವೆ ನೋಡ್ರಿ, ಆನ್ಲೈನ್ ಸಿಗ್ತಾವೆ. ಅಂದ್ರೆ ಏನು ಗೌರ್ಮೆಂಟ್ ಬಿಟ್ಟದ, ಅದನ್ನು ಪ್ರಿಂಟ್ ಹಾಕ್ಸ್ಕೊಂಡು ಖರ್ಚು ಮಾಡ್ಕೊಂಡು ಇಟ್ಕೋಬೇಕ್ರಿ. ಒಂಚೂರು ಖರ್ಚು ಆಗ್ತದೆ, ಒಂದು 50-60 ರೂಪಾಯಿ ಆಗ್ಬೋದು. ಮಾಡ್ಕೊಂಡು ಇಟ್ಕೊಡ್ರಿ, ಬೇಕಾಗ್ತದೆ, ಭಾಳ ಬೆನಿಫಿಟ್ ಆಗ್ತದೆ. ಹೇಳಿದ್ನಲ್ಲ, ಒಂದು ಲೀಡ್ ಕ್ಯಾಂಡ್ಲಿ ಲೈಟ್ ಅಮಿಟ್ ದ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದೋ ಬಿ ಆನ್ ಅಂತ ತಿಳ್ಕೊಂಡು ಗಾಂಧೀಜಿಯವರು ಹಾಡ್ತಿದ್ದಾರಲ್ಲ, ಕರ್ನಾಳು ಬಾಬೆಳಿಕೆ. ಒಂದು ಕ್ವಶನ್ ಬ್ಯಾಂಕ್ ಅಂದ್ರೆ ಕರ್ನಾಳು ಬಾಬೆಳಿಕೆ. ದಯಮಾಡಿ ತಗೊಳ್ರಿ. ಓಕೆ ಬರ್ರಿ, ಜಾಸ್ತಿ ಮಾತಾಡ್ತೇವೆ, ಸಾರಿ. ಹೆಲ್ಪ್ ಆಗ್ತೈತೆ ಅಂತೇಳಿ. ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಅದ ರೀ. ಈವೆಂಟ್ ಇವೆಲ್ಲ ನಡೀತಾವ್ರಿ. ಇನಾಗ್ರೇಷನ್ ಬೈ ಆನರಬಲ್ MP ಅವರದಿಂದ ಎಷ್ಟೊತ್ತಿಗೆ ಆಗ್ತೈತಿ? 9:30 ಆಗ್ತೈತಿ. 9:30 AM ಮಾರ್ನಿಂಗ್ ರೀ. ವೆನ್ಯೂ ಅಂದ್ರೆ ಪ್ಲೇಸ್ ಎಲ್ಲಿ ನಡೆದೈತಿ? ಇದು ಡಿಸ್ಟ್ರಿಕ್ಟ್ ಸ್ಟೇಡಿಯಂ PM ಬೆಳಗಾವಿ. ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಬೆಳಗಾವಿ ಅಂತ ಆಗ್ತೈತೆ. PM ಬೆಳಗಾವಿ ಅಂತಾರ, ಗೊತ್ತಾಗ್ತಾ ಇಲ್ಲ ನನಗೆ. ಅಥ್ಲೆಟಿಕ್ ಇವೆಂಟ್ಸ್ ರೀ. 10 to 12:30 PM, ಬರೀ 2.5 hours. ಗ್ರೂಪ್ ಗೇಮ್ಸ್ ಅದಾವಲ್ರಿ, ಏನು ನಡೀತವೆ? 12:30 to 4 ಅಂದರೆ 12:30, 1 o'clock, 2 o'clock, 3 o'clock, 4 o'clock, 3.5 hours ಅಂತ ಅನ್ಸ್ತದೆ. ಹೌದು, ಆಗ್ತದೆ. 1:30, 2:30, 3:30, 4, 3:30 ತಾಸು ಆಗ್ತದೆ. 3.5 ತಾಸು, 3.5 hours. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಷ್ಟೊತ್ತಿಗೆ ಆಗ್ತೈತೆ? ಇದು 4:30 PM ಆಗ್ತದೆ. ಕ್ವಶನ್ಗಳು ಏನದಾವ್ರಿ ಕೆಳಗೆ ಬಂದವು. ನೆಕ್ಸ್ಟ್ ಪೇಜಿಗೆ ಬಂದ ಸಬ್ ಟಫ್ ಆಗ್ತದೆ ನಿಮಗೆ. ಹೂ ವಿಲ್ ಇನಾಗರೇಟ್ ದ ಡಿಸ್ಟ್ರಿಕ್ಟ್? ಗೊತ್ತಾಗ್ತಾನೆ ನೀವು PM ಅಂತೇಳಿ. ಬಾಯ್ ಆನರೇಬಲ್ PM ಅನ್ರಿ. ಹೂ ತೆಗೆದು ಆನರೇಬಲ್ PM. ಆನರೇಬಲ್ PM ವಿಲ್ ಇನಾಗರೇಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್. ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದಿ ಅಥ್ಲೆಟಿಕ್ ಇವೆಂಟ್ಸ್? ಅಥ್ಲೆಟಿಕ್ ಇವೆಂಟ್ಸ್ ನೋಡ್ರಿ,
ಅದು ಡ್ಯೂರೇಷನ್ ಅಂತಾರೆ, ಎಷ್ಟಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟಿಗೆ ಎಂಡ್ ಆಗ್ತದೆ, ಮಧ್ಯದಲ್ಲಿರುವಂಥ ಅವಧಿ ಅಷ್ಟು. 10ರಿಂದ 12 ಅಂದರೆ 2.5 ತಾಸು, 2.5 hours. ಇದಕ್ಕೆ ವಾಟ್ ತೆಗೆದು 2.5 hours ಹಾಕಿಬಿಡ್ರಿ. ಇಸ್ ದ ಡ್ಯೂರೇಷನ್ ಆಫ್ ದ ಅಥ್ಲೆಟಿಕ್ ಇವೆಂಟ್ಸ್, ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ನಾನು ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೇಕ್ ಪ್ಲೇಸ್ ಅಂತದ ನೋಡ್ರಿ. ವಾಟ್ ಟೈಮ್ 4:30 PM. ಇದನ್ನು ಅಸರ್ಟ್ ಮಾಡ್ಕೋಬೇಕಾಗ್ತದೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿಲ್ ಟೇಕ್ ಪ್ಲೇಸ್ ಅಟ್ 4:30 PM. ಹೆಂಗೆ ಮಾಡ್ರಿ. ನೇಮ್ ದ ವೆನ್ಯೂ ಆಫ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್. ಇದನ್ನ ಹೆಂಗೆ ಮಾಡ್ರಿ ಆನ್ಸರ್ ಮಾಡ್ಬೇಕಾದ್ರೆ, ದ ವೆನ್ಯೂ ಆಫ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಸ್ ಮೀಟ್, ದ ನೇಮ್ ಆಫ್ ದ ವೆನ್ಯೂ ಆಫ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಇಸ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ PM ಬೆಳಗಾವಿ. ಇಷ್ಟು ಮಾಡಿಬಿಡ್ರಿ. ಅಂಡ್ ನೆಕ್ಸ್ಟ್ ಬರ್ರಿ ಲಾಸ್ಟ್, ದಟ್ ಐ ಡೋಂಟ್ ಡೂ ನಾವ್ ಅದಂದಿರಲಿ ಬ್ರ್ಯಾಕೆಟ್ ನೋಡಿದ್ರಿ. ರೈಟ್ ಎ ಲೆಟರ್ ಟು ದಿ ಮ್ಯಾನೇಜರ್ KSRTC requesting him or her to provide more buses at peak hours to your college. ಇದೇ ಕ್ವಶನ್ ಬಿಡಿಸಿ ನೋಡ್ರಿ. ಇದೇ ಕ್ವಶನ್ ಬಿಡಿಸಿನ ಅಂತ ಅನ್ಕೋತೀನಿ ರೀ. ಬಟ್ ಲೆಟರ್ ಬರೆದಿದ್ದು KSRTC ಮ್ಯಾನೇಜರ್ಗೆ ಇದ್ದಂಗಿಲ್ಲ. ಅದು ನಿಮಗೆ ನಾವು ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಾರಲ್ಲ, ಒಂದು 6 questions ಏನೋ ಕೊಟ್ಟಿದ್ದಂಗೆ ಅದಾರ. ಅದರೊಳಗೆ ಒಂದು ಕ್ವಶನ್ ನನಗನ್ಸ್ತದ ಈ ತರಹ ಐತಿ. ಲೆಟರ್ ಆಫ್ ಕಂಪ್ಲೇಂಟ್ ಅದು ರೀ. ಇದು ಒಂಥರ ಲೆಟರ್ ಆಫ್ ರಿಕ್ವಿಸೇಷನ್ನು. ಓಕೆ, ಇದನ್ನೇ ಲೆಟರ್ ಹೆಂಗೆ ಬರಿಬೇಕಂತ ತಿಳ್ಕೊಂಡು ಇಲ್ಲೇ ನನಗೆ ಹೇಳೋದು ಕಷ್ಟ. ಕ್ವಶನ್ ಬ್ಯಾಂಕ್ ಕ್ವಶನ್ ಬಿಡಿಸುವಾಗ ಲಾಸ್ಟ್ ಕ್ವಶನ್ ಐತಿ ಕ್ವಶನ್ ಬ್ಯಾಂಕ್ನಲ್ಲಿ 5-6 ಕ್ವಶನ್ಗಳನ್ನು ಕೊಟ್ಟಾರ. ಆ ಎಲ್ಲ ಕ್ವಶನ್ಗಳಿಗೆ ಲೆಟರ್ ನಾನೇ ಬರೆದು ಹಾಕೀನಿ, ಎಕ್ಸ್ಪ್ಲನೇಷನ್ ಮಾಡೀನಿ. ಅವುಗಳನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಇದನ್ನು ನೀವು ಕುಣ್ಕೊಂತ ಬರಿತೀರಿ, ಕುಣ್ಕೊಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು. ರೆಗ್ಯುಲರ್ ಬಿಡಿಸ್ತಿರ್ತೀನಿ ರೀ ಸದ್ಯಕ್ಕೆ. ಇದು 4th ಕ್ವಶನ್ ಪೇಪರ್. ನೆಕ್ಸ್ಟ್ 5th 6th ಇವತ್ತು ನಾಳೆ ಅಷ್ಟು ಮುಗಿಸ್ತೀನಿ. ಒಂದು 10 ಕ್ವಶನ್ ಪೇಪರ್ ಇದಾವೆ ನಮ್ಮ ಕಡೆ. ವೆಯ್ಟ್ ಮಾಡ್ಕೊಂಡಿರ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರಂತೂ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡ್ತದೆ.